ನೀಟ್ ಪರೀಕ್ಷೆ ಅಕ್ರಮವನ್ನ ಖಂಡಿಸಿ ವಿದ್ಯಾರ್ಥಿಗಳು ಒಂದ್ ಕಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಅಣ್ಣಾ ಹಜಾರೆ ಸಾಥನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅಣ್ಣಾ ಹಜಾರೆಯವರು ಮೌನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಶಿರಡಿಯ ಅಹಲ್ಯಾನಗರದಲ್ಲಿ ಹಜಾರೆಯವರಿಂದ ಹೋರಾಟವನ್ನ ಮಾಡಲಾಗಿದೆ. ಇಲ್ಲಿ ಅಕ್ರಮ ಎಸಗಿದವರ ವಿರುದ್ಧ ಅಣ್ಣಾ ಹಜಾರೆಯವರು ಕೂಡ ಕ್ರಮಕ್ಕೆ ಒತ್ತಾಯ ಮಾಡಿದ್ದಾರೆ. ಸೊ ಅಣ್ಣಾ ಹಜಾರೆಯವರು ಗಮನಿಸ್ತಾ ಇದ್ದೀವಿ, ದೇಶದಲ್ಲಿ ನಡೆದಿರುವಂತಹ ಬಹಳ ಕಠಿಣ ನಿಲುವುಗಳು, ಬಹಳ ಕಠಿಣ ಪ್ರತಿಭಟನೆಯಲ್ಲೂ ಕೂಡ ಅಣ್ಣಾ ಹಜಾರೆಯವರು ಭಾಗಿಯಾಗಿದ್ದಾರೆ. ಹಿಸ್ಟ್ರಿ ಕ್ರಿಯೇಟ್ ಮಾಡಿರುವಂಥದ್ದು ಅಣ್ಣಾ ಹಜಾರೆಯವರು ಉಪವಾಸವನ್ನ ಮಾಡಿ. ಸೊ ಈಗ ಈ ಒಂದು ವಿದ್ಯಾರ್ಥಿಗಳ ಪ್ರೊಟೆಸ್ಟ್ನಲ್ಲೂ ಕೂಡ ಅಣ್ಣಾ ಹಜಾರೆಯವರು ಭಾಗಿಯಾಗಿದ್ದಾರೆ. ಅಣ್ಣಾ ಹಜಾರೆಯವರು ಕೂಡ ಹೇಳಿರೋದು ಬಹಳ ವೆರಿ ಸಿಂಪಲ್, ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥ ಆಗುತ್ತೆ. ವಿದ್ಯಾರ್ಥಿಗಳು ಬಂದು ನಿಮ್ಮ ಮನೆ ಆಸ್ತಿ ಕೇಳಿದ್ರ, ವಿದ್ಯಾರ್ಥಿಗಳು ಬಂದು ನಿಮ್ಮ ಹತ್ರ ಬೇರೆ ಏನಾದರೂ ನಮಗೆ ಹೊಸದಾಗಿ ಫೆಸಿಲಿಟಿ ಕೊಡಿ ಅಂತ ಕೇಳಿದ್ರ, ಅವ್ರು ಕೇಳಿರೋದು ನಮಗೆ ಅನ್ಯಾಯ ಆಗಿದೆ, ಅನ್ಯಾಯವನ್ನ ಸರಿಪಡಿಸಿ. ಆಮೇಲೆ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಿ ಅಂತ ಹೇಳಿದ್ರಲ್ಲ, ಅವ್ರೇನು ಸುಮ್ಮನೆ ಸಚಿವ ಸ್ಥಾನದಿಂದ ಅವರನ್ನ ವಜಾಗೊಳಿಸಬೇಕು ಅಥವಾ ಅವರನ್ನ ವಜಾಗೊಳಿಸಿದ್ರೆ ನಾವು ಪಟ್ಟಂತ ಪಣ ಈಡೇರುತ್ತೆ ಅನ್ನುವಂತಹ ಅರ್ಥ ಅಲ್ಲ. ಶಿಕ್ಷಣ ವ್ಯವಸ್ಥೆಯಲ್ಲಿ ಇಷ್ಟು ಅನ್ಯಾಯ ಆಗ್ತಾ ಇದ್ರು, ಒಬ್ಬ ಕೇಂದ್ರ ಶಿಕ್ಷಣ ಸಚಿವರು ಮೌನ ವಹಿಸಿದ್ದಾರೆ. ಜೊತೆಗೆ ಇಷ್ಟು ಅಕ್ರಮ ಆಗೋದಿಕ್ಕೆ ಶಿಕ್ಷಣ ಸಚಿವರು ಅಷ್ಟು ಲೂಸ್ ಬಿಟ್ಬಿಟ್ರ ಅಧಿಕಾರಿಗಳನ್ನ, ಅಂದ್ರೆ ಶಿಕ್ಷಣ ವ್ಯವಸ್ಥೆಯಷ್ಟು ಹದಗೆಟ್ಟು ಹೋಗಿದ್ಯಾ? ಈ ಅರ್ಥದಲ್ಲಿ ಅಣ್ಣಾ ಹಜಾರೆಯವರು ಕೂಡ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ವಿದ್ಯಾರ್ಥಿಗಳು ಅವರ ಹಕ್ಕನ್ನ ಕೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಎಲ್ಲ ಅನ್ಯಾಯ ಆಗಿದೆ. ಈಗ ಯಾವುದೋ ಒಬ್ಬ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನ್ಯಾಯ ಆದ್ರೆ ಎಲ್ಲ ಸಿನಿಮಾ ಹೀರೋಯಿನ್ಸ್ ಬಂದು ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ವಿದ್ಯಾರ್ಥಿಗಳೇ ಬಂದು ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿ ನಿಂತ್ಕೊಂಡು ನ್ಯಾಯ ಕೇಳ್ತಾ ಇದ್ದಾರೆ. ಅದರಲ್ಲಿ ತಪ್ಪೇನಿದೆ? ಕೇಂದ್ರ ಶಿಕ್ಷಣ ಸಚಿವರು ಸರಿಯಾಗಿ ಶಿಕ್ಷಣ ವ್ಯವಸ್ಥೆಯನ್ನ ಒಂದು ಹತೋಟಿಗೆ ತೆಗೆದುಕೊಂಡು ಯಾವುದೇ ಅಲ್ಲಿ ಲೋಪದೋಷಗಳು ಆಗದೆ ಇರುವಂತೆ ನಿರ್ವಹಿಸಿದ್ರೆ ಇವತ್ತು ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾನೆ ಇದ್ದಿಲ್ಲ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇಷ್ಟೊತ್ತಿಗೆ ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು ಅಂತ ಕನ್ಸ್ಕೊಂಡಿರೋರು, ಇಷ್ಟೊತ್ತಿಗೆ ಸ್ಟಡೀಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರೋರು, ಹಾಗೆ ಅಲ್ಲಿ ಒಂದಷ್ಟು ವಿದ್ಯಾರ್ಥಿಗಳ ಸತ್ರಲ್ಲ, ಅವ್ರು ಯಾರು ಕೂಡ ಸಾಯ್ತಾ ಇರಲಿಲ್ಲ, ಅವರ ಮನೆಯವರಿಗೂ ಕೂಡ ಮೋಸ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಣ್ಣಾ ಹಜಾರೆಯವರು ಅವರ ಒಂದು ಮೌನ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿರುವಂಥದ್ದು. ಸದ್ಯ ವಿದ್ಯಾರ್ಥಿಗಳ ಹೋರಾಟಕ್ಕೆ ಈಗ ಅಣ್ಣಾ ಹಜಾರೆಯವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅದು ಕೂಡ ಮೌನ ಪ್ರತಿಭಟನೆಯಲ್ಲಿ ಅಣ್ಣಾ ಹಜಾರೆಯವರು ಭಾಗಿಯಾಗಿರೋದು. ಈ ಇಳಿ ವಯಸ್ಸಲ್ಲೂ ಕೂಡ ಅಣ್ಣಾ ಹಜಾರೆಯವರು ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು ಬಹಳ ಅವ್ರಿಗೂ ಕೂಡ ಒಂದ್ ಕಡೆ ಮತ್ತಷ್ಟು ಒಗ್ಗಟ್ಟನ್ನ ಬಲಪಡಿಸಿದಂತೆ ಆಗುವಂಥದ್ದು. ಯಾಕಂದ್ರೆ ವಿದ್ಯಾರ್ಥಿಗಳು ಗಮನಿಸ್ತಾ ಇದ್ವಿ, ಸಿಜೆಪಿ ಮಾತ್ರ ನಮ್ಮ ಪರವಾಗಿ ಇದೆ, ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿ ನೇತೃತ್ವದ ಒಂದಷ್ಟು ಜನ ಕಾಂಗ್ರೆಸ್ ಮುಖಂಡರು ಬಂದು ಭಾಗವಹಿಸಿದ್ರು ಅಂತಾಯ್ತು. ಮತ್ತೊಂದು ಕಡೆಗೆ ಆಕ್ಟಿವಿಸ್ಟ್ ಹಾಗೆ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಸತತ 21 ದಿನಗಳಿಂದ ಹೋರಾಟ ಮಾಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೀಗಿರುವಾಗ ಅಣ್ಣಾ ಹಜಾರೆಯವರ ಸಪೋರ್ಟ್ ಇದೆಯಲ್ಲ, ಅವರಿಗೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗಿರುವಂಥದ್ದು. ಸದ್ಯ ಶಿರಡಿಯ ಅಹಲ್ಯಾನಗರದಲ್ಲಿ ಅಣ್ಣಾ ಹಜಾರೆಯವರು ಈಗ ಮೌನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇವರು ಹೇಳೋದು ಕೂಡ ಇಷ್ಟೇ, ಯಾರು ಅಕ್ರಮ ಎಸಗಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಅಣ್ಣಾ ಹಜಾರೆಯವರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ.